3. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೆಡಿ ಆಗಿದ್ದೀವಿ. ಯಾವುದಾದ್ರೂ ಬಾಕಿ ಪ್ಲೇಸಸ್ ಇದ್ದರೆ ವಿಸಿಟ್ ಮಾಡಿ ರಿಟರ್ನ್ ಆಗೋಣ ಅಂತ. ಆಗ ನಾವಿರೋ ಸ್ಟೇ ಹತ್ರ ಹಾರ್ಸ್ ರೈಡಿಂಗ್ಗೆ ಅಂತ ಹೇಳಿ ಕೇಳಿದ್ರು ಬಂದು. ನಮಗೆ ತುಂಬ ಭಯ ಆಗ್ತಿತ್ತು, ಬಟ್ ಜಸ್ಟ್ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ನಾನು ಜಸ್ಟ್ ಕೂತ್ಕೊಂಡೆ. ಆದರೆ ಭಯ ಇತ್ತು, ಜಸ್ಟ್ 1-2-3 ಫೋಟೋಸ್ ತೊಗೊಂಡು ಇಳ್ಕೊಂಡ್ಬಿಟ್ಟೆ. ನಮ್ಮ ತಮ್ಮ ರೈಡ್ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡ. ನೋಡಿ ಹೇಗೆ ಆಡ್ತಿದ್ದೆ. Oats and carrot. Food is oats and carrot. ಬೂಸಾ. ಸೊ ಇದೆಲ್ಲ ಮುಗಿದ್ಮೇಲೆ ನಾವು ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತ ಹೇಳಿ ಸ್ಟಾರ್ಟ್ ಆಗ್ತಿದ್ದೀವಿ. ಆ ಬೊಟಾನಿಕಲ್ ಗಾರ್ಡನ್ಗೆ 2 days ಹೋಗಿ ರಿಟರ್ನ್ ಬಂದಿತ್ತು, ಯಾಕಂದರೆ ತುಂಬ ಕ್ರೌಡೆಡ್ ಇತ್ತು ಅಂತ. ಸೊ ಇವಾಗ 3rd day ಫಿನಿಶ್ ಮಾಡಿ ರಿಟರ್ನ್ ಆಗೋಣ. ವೇರ್ ಆರ್ ಯು ಗೋಯಿಂಗ್ ನೌ? ಆ್ಯಂಡ್ ಬೊಟಾನಿಕಲ್ ಗಾರ್ಡನ್. ನಾವು ಸ್ಟಾರ್ಟ್ ಆಗೋಷ್ಟರಲ್ಲೇ ಆಲ್ಮೋಸ್ಟ್ 11-11:30 ಆಗಿತ್ತು ಮಾರ್ನಿಂಗ್. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಬಟ್ ಆ್ಯಸ್ ಯೂಶ್ವಲ್ ನಮಗೆ ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಸ್ಟಾಲ್ ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ. ಸೊ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ಸೊ ವಿ ಆರ್ ವೇಟಿಂಗ್ ಫಾರ್ ಅವರ್ ಬ್ರೇಕ್ಫಾಸ್ಟ್. ಬ್ರೆಡ್ ಆಮ್ಲೆಟ್ ಆ್ಯಂಡ್ ಮ್ಯಾಗಿ ಆ್ಯಂಡ್ ಕಾಫಿ ಆ್ಯಂಡ್ ಟೀ. Hey! Swati, are you hungry? Yo. Sada, nice. How is it? ಚೆನ್ನಾಗಿತ್ತು. ನಮಗೇನು ಮ್ಯಾಗಿ ಬಂದಿಲ್ಲ. We are waiting for Maggie. So hungry, but this girl is eating. We are waiting. Now we have arrived to Botanical Garden. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಒಬ್ಬರಿಗೆ 100 rupees ಇತ್ತು. ಆ್ಯಂಡ್ ತುಂಬ ಕ್ರೌಡೆಡ್ ಆಗಿತ್ತು, ಯಾಕಂದರೆ ನಾವು ಅವತ್ತು ಹೋಗಿರೋದು ಸಂಡೇ ದಿನ ಆಗಿತ್ತು. ಸೊ ಅದಕ್ಕೆ ತುಂಬ ಕ್ರೌಡೆಡ್ ಇತ್ತು. ಆ್ಯಂಡ್ ಏನೂ ಇರಲಿಲ್ಲ ಅಲ್ಲಿ ನೋಡೋಕ್ಕೆ, ಜಸ್ಟ್ ಗ್ರೀನರಿ ಅಷ್ಟೇ. How is this? How is Botanical Garden? Wow, fantastic, marvelous, super, ಪಾರ್ಕ್ ಸೂಪರ್ ಆಗಿರುತ್ತೆ. ಏನು ಕೆನರಾ ಬ್ಯಾಂಕ್ ಪಾರ್ಕ್ ಸಕ್ಕತ್ತಾಗಿತ್ತು. ಇದು 100 ರೂಪಾಯಿ ಅಂತೆ. 500 ರೂಪಾಯಿ ಇದ್ದರೆ 5 ಜನ ಊಟ ಮಾಡೋದು. ಫೋಟೋ ತೆಗೆಸ್ಕೊಳ್ಳೋಣ. ಇಲ್ಲಿ ಬೇಡ, ವೇಸ್ಟ್. ಲೊಕೇಶನ್ ಸಿಕ್ಕಿದ್ದು ಲೇಟು. ಗ್ರೂಪ್ ತೆಗೆಸ್ಕೊಂಡು ಒಂದು ಪ್ರಿಂಟ್ ಹಾಕ್ಸ್ಕೊಬಿಡೋಣ. ಈಗ ನಮ್ಮ ರೂಮ್ದು ಚೆಕ್ಔಟ್ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಚೆಕ್ಔಟ್ ಮಾಡಿ ಬರೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ರಿಟರ್ನ್ ಆಗಿದ್ದೀವಿ. ಆ್ಯಂಡ್ ಆನ್ ದ ವೇ ಒಂದು ಟೀ ಎಸ್ಟೇಟ್ ಒಂದು ಪೆಂಡಿಂಗ್ ಇತ್ತು, ನೋಡಿರಲಿಲ್ಲ. ಸೊ ಆ ಟೀ ಎಸ್ಟೇಟ್ ನೋಡಿಕೊಂಡು ಹಾಗೆ ಸ್ವಲ್ಪ ಚಾಕ್ಲೇಟ್ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಹೇಳಿ ವಿ ಸ್ಟಾರ್ಟೆಡ್. ಎಸ್ಟೇಟ್ ಹೆಸರು ಹೈ ಹಿಲ್ ಟೀ ಎಸ್ಟೇಟ್. ಸೊ ಈ ಎಸ್ಟೇಟ್ಗೂ ಹೋಗಬೇಕಂದ್ರೆ ಎಂಟ್ರಿ ಟಿಕೆಟ್ ಇದೆ. ಪಕ್ಕದಲ್ಲಿ ಚಿಕ್ಕದು ಒಂದು ಟಿಕೆಟ್ ಕೌಂಟರ್ ಇದೆ, ಅದರಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಕೊಡಬೇಕು. ಸೊ ಟಿಕೆಟ್ ಪ್ರೈಸ್ ಆಗಿ ಸಮ್ 50 to 60 rupees per person ಆಗುತ್ತೆ. ಬಟ್ ದ ವ್ಯೂ ಫ್ರಮ್ ಹಿಯರ್ ವಾಸ್ ರಿಯಲಿ ಕ್ರೇಜಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಪೀಸ್ಫುಲ್ಲಾಗಿತ್ತು. ಸೊ ಯಾರಿಗಾದ್ರೂ ಊಟಿ ಬರೋ ಪ್ಲ್ಯಾನ್ ಇದ್ದರೆ ಈ ಟೀ ಎಸ್ಟೇಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಇದು ಡೆಹ್ರಾಡೂನ್, ಇದು ಕೇದಾರ್ನಾಥ್. ಏನು ಸೊ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ಆ ವ್ಯೂ ಎಂಜಾಯ್ ಮಾಡಿ ಮತ್ತೆ ರಿಟರ್ನ್ ಆಗಿದ್ದೀವಿ. ಈಗ ಚಾಕ್ಲೇಟ್ ಪರ್ಚೇಸಿಂಗ್ ಹೋಗ್ತಿದ್ದೀವಿ. ಚಾಕ್ಲೇಟ್ ಪರ್ಚೇಸಿಂಗ್ ಆದಮೇಲೆ ಡೈರೆಕ್ಟ್ ಆಫ್ ಟು ಬ್ಯಾಂಗ್ಳೂರ್. Yo guys, I'm the unpaid knocker. ನಿಂದು ಮುಗೀತು, ಓಡ್ ನಿಮ್ಮ ಮನೆಗೆ ಹೋಗ್ಬಿಡ್ಲಾ? ಸ್ವಾತಿ ಕೊಟ್ಬಿಡ. ಬಾಯ್ ಬಾಯ್ ಬಾಯ್, ಸಿ ಯು.
in the mirror. I do believe that you came up rough. I thought I was only trying. ಸೊ ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಸೈಡಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇದು ಬೊಟಾನಿಕಲ್ ಗಾರ್ಡನ್ ಹತ್ರ ಇರೋ ಶಾಪಿಂಗ್ ಕಾಂಪ್ಲೆಕ್ಸ್ ಟಿಬೆಟನ್ ಮಾರ್ಕೆಟ್. ಇಲ್ಲಿ ತುಂಬಾ ಚೆನ್ನಾಗಿದೆ ಬಟ್ಟೆ. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಯಾ ಜೋಬ್ ತುಂಬಾ ದುಡ್ಡು ಎತ್ಕೊಂಡು ಬನ್ನಿ. ಇಲ್ಲಿ ಟೀ ಕಾಫಿ ಎಲ್ಲ ಇದೆ, ಗೊತ್ತಿಲ್ಲ. ತುಂಬಾ ವರ್ಸ್ಟ್ ಆಗಿರುತ್ತೆ, ಕುಡಿಬೇಡಿ ದಯವಿಟ್ಟು. ಊಟಿದಲ್ಲಿ ಎಲ್ಲೂ ಟೀ ಕುಡಿಬೇಡಿ, ಚೆನ್ನಾಗಿರಲ್ಲ. ಇಲ್ಲಿ ಫೇಮಸ್ ಟೀ ಎಸ್ಟೇಟ್, ಬಟ್ ಟೀ ಚೆನ್ನಾಗಿರಲ್ಲ. ಎಸ್ ಯಾವಿ ಅದಕ್ಕೆ ಸ್ನಾನ ಮಾಡ್ಬೇಕಂತ ಹೇಳೋದು ಬೆಳಗ್ಗೆ. మేము తీస్తాం. ಆ್ಯಂಡ್ ಈ ಕೆಫೆನ ನಾವು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಿದ್ದಾಗ ನೋಡಿ ಹೋಗಬೇಕು ಊಟಿಗೆ ಹೋದರೆ ಡೆಫಿನೆಟ್ಲಿ ಈ ಕೆಫೆಗೆ ಹೋಗಬೇಕು ಅಂತ ಹೇಳಿ ವಿಶ್ ಲಿಸ್ಟ್ಗೆ ಹಾಕಿ ಇಟ್ಕೊಂಡಿದ್ವಿ. ಆ್ಯಂಡ್ ವಿ ಫೈನಲಿ ವೆಂಟ್ ದೇರ್ ಆ್ಯಂಡ್ ದ ಚಾಕ್ಲೇಟ್ ಆ್ಯಂಡ್ ಸ್ಟ್ರಾಬೆರಿ ಡಿಪ್ ವಾಸ್ ರಿಯಲಿ ಆಸಮ್. Good to see you here. It's been a while since we've been together. I still feel ಹಾಯ್ ಬಾಯ್. that fire. Something between us is forever. Time can move so strange. ಆ್ಯಂಡ್ ಆನ್ ದ ವೇ ಪೈಕರ ವಾಟರ್ ಫಾಲ್ಸ್ ವಿಸಿಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಆಗಿದ್ದೀವಿ. ಬಟ್ ಬ್ಯಾಡ್ ಲಕ್, ನಾವು ಹೋಗೋ ಟೈಮ್ಗೆ ವಾಟರ್ ಫಾಲ್ಸ್ ಕ್ಲೋಸ್ ಆಗೋಗಿತ್ತು. ನನ್ನ ತಮ್ಮಗೆ ವೀಡಿಯೋದಲ್ಲಿ ಏನು ಮಾತಾಡ್ತಿಲ್ಲ, ನೀನು ಮಾತಾಡು ಅಂತ ಹೇಳಿದರೆ ನೋಡಿ ವ್ಲಾಗಿಂಗ್ ಮಾಡೋ ಥರ ಬಿಲ್ಡಪ್ ಕೊಡ್ತಿದ್ದಾನೆ. ಗೈಸ್ ನಾವು ಇವಾಗ ಪೈಕರ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಒಳಗಡೆ ಹೋದರೆ ಕಾರ್ ಅಲೋ ಇಲ್ಲ ಅಂದರು, ಸೊ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಓಕೆ ಬನ್ನಿ ಪೈಕರ ಫಾಲ್ಸ್ ಸಿಗೋಣ. ಬನ್ನಿ Catching a crazy love moving through me like a wildfire, like a wildfire. Hey, I'm never the same. Whenever you're calling my name, I'm taking my sweet time. Hey, whatever the plan, I know I'm holding the best of me out of ಆ್ಯಂಡ್ ಇದು ಬ್ಯಾಂಗ್ಳೂರು ಬಂಡೀಪುರ ಹೋಗೋ ರೂಟಲ್ಲಿ ಬರುತ್ತೆ, ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ. ಸೊ ಆನ್ ದ ವೇನೇ ಅಲ್ವಾ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. bring me into golden sunlight. 3 hours ಆಯಿತು. ಇದೇ ರೋಡಲ್ಲಿ 3 ಅವರ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬರೀ 2 ಕಿಲೋಮೀಟರ್ಸ್ಗೆ 1 ಅವರ್ ತೋರಿಸ್ತಾ ಇದ್ದಾರೆ. 2 ಕಿಲೋಮೀಟರ್ಸ್ಗೆ 1.5 ಅವರಿಂದ ಇಲ್ಲೇ ಇದ್ದೀವಿ. ಸ್ಟಾಪ್ ಇವನು ಬಂದು ಹತ್ತದ ಹೇಳಿಲ್ಲ. ಏ ಬಾರ ಇಲ್ಲಿ. ಏ ಬನ್ನಿ. ಆಲ್ಮೋಸ್ಟ್ 2 ಅವರ್ಸಿಂದ ಈ ಜಾಮಲ್ಲೇ ಸ್ಟಕ್ ಆಗಿದ್ದೀವಿ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ 9 o'clock ಆಗೋಯ್ತು. ಬಂಡೀಪುರಲ್ಲಿ ಲಾಕ್ ಆಗಿ. ಊಟಿಗೆ ಬರಬೇಡಿ. ಯಾರೋ ಮಾಡಿರೋ ಟ್ರಾಫಿಕ್ ಜಾಮಿಂದ ನಾವು ಅನ್ಭವಿಸ್ತಾ ಇದೀವಿ ಇಲ್ಲಿ. ಬೆಳಗ್ಗೆ ಯಾರೋ ಗುದ್ದಿರೋ ಗಾಡಿಯಿಂದ 3 ಅವರ್ ನಿಂತ್ಕೊಂಡು ಮಾರ್ನಿಂಗ್ 6 ವರೆಗೂ ಲಾಕ್ ಇಲ್ಲೇ ನಾವು. ಅಷ್ಟೇ. ನಾಳೆ ಕಾಲೇಜ್ ಹೋಯ್ತು, ಅಕ್ಕ ಆಫೀಸ್ ಹೋಯ್ತು, ಅಕ್ಕ ಓಕೆ ಪೀಸ್. ಪಾಪ ಶಿಶ್ವಂತ್ ಒಂದೇ ಡ್ರೈವಿಂಗು, ಅದೊಂದು ಕಷ್ಟ. ಓಕೆ ಬಾಯ್ ಗೈಸ್. ಸೊ ಆಲ್ಮೋಸ್ಟ್ 3 ಅವರ್ಸ್ ಈ ಟ್ರಾಫಿಕ್ ಜಾಮಲ್ಲೇ ಸ್ಟಕ್ ಆಗಿದ್ದೀವಿ. ನಾವು ಒಂಚೂರು ಮೂವ್ ಆಗಿಲ್ಲ. ಅದು ಯಾಕೆ ಅಷ್ಟು ಟ್ರಾಫಿಕ್ ಜಾಮ್ ಆಯಿತು ಅಂತ ಗೊತ್ತಿಲ್ಲ. ಬಟ್ ಪೊಲೀಸ್ ಅವ್ರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ನಮ್ಮನ್ನಲ್ಲೇ ಸ್ಟಾಪ್ ಮಾಡಿಬಿಟ್ರು. ಅಲೋ ಮಾಡಿಲ್ಲ, 9 ಆಯಿತು ಅಂತ ಹೇಳಿ. ಸೊ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ರೂಮ್ಸು ಸಿಕ್ಕಿಲ್ಲ ನಮಗೆ. ಆ ನೈಟ್ ಫುಲ್ ಕಾರಲ್ಲೇ ಮಾರ್ನಿಂಗ್ 6ವರೆಗೂ ಮಲ್ಕೊಂಡಿದ್ವಿ. ನಂಬರ್ 1 ಪ್ಯಾದೆ. ಒಳಗಡೆ ಕುತ್ಕೊಳ್ಳೋಣ ಬರ್ರಿ. After so many struggles, we reached Bangalore. So that's all for today.
see you in another video. So if you'd like to watch more videos from my YouTube channel, do subscribe to my YouTube channel Janu Diaries. Bye guys.